ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ಎಂಥ ಕ್ರೌರ್ಯ ನಡೀತು. ಆ ರಕ್ತ ಸಿಕ್ತ ಕಹಾನಿಯನ್ನ ಅನಾವರಣಗೊಳಿಸ್ತಾ ಇದೆ ಈಗ ಹೊರಗೆ ಬಂದಿರುವಂತಹ ಎರಡು ಫೋಟೋಗಳು. ಒಂದು ದರ್ಶನ್ ಬರೋದಕ್ಕೆ ಮುಂಚೆ ರೇಣುಕಾ ಸ್ವಾಮಿಯನ್ನ ಚೆನ್ನಾಗಿ ಹೊಡೆದು ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಲಾರಿಗಳ ಮಧ್ಯದಲ್ಲಿ ಮಲಗಿಸಿರೋ ಫೋಟೋ. ಮತ್ತೊಂದು ದರ್ಶನ್ ಕೋಪದಿಂದ ಕುದಿತಾ ಶೆಡ್ಗೆ ಬಂದ ಮೇಲೆ ಈ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿದಂತ ರೇಣುಕಾ ಸ್ವಾಮಿಯನ್ನ ಮತ್ತೆ ಎಳ್ಕೊಂಡು ಹಲ್ಲೆ ಮಾಡಿದ್ರು. ಶೆಡ್ಗೆ ಬರುವಾಗಲೇ ಆರೋಪಿ ದರ್ಶನ್ ಕೋಪದಿಂದ ಕುದಿತಾ ಇದ್ರಂತ. ಶೆಡ್ಗೆ ಬಂದೋನೆ ರೇಣುಕಾ ಸ್ವಾಮಿಯ ಮೇಲೆ ಮೃಗದಂತೆ ಎರಗಿರೋದು. ಸಿನಿಮಾ ಸ್ಟೈಲಲ್ಲೇ ರೇಣುಕಾ ಸ್ವಾಮಿಯನ್ನ ಎತ್ತಿ ಬಿಸಾಕಿ ನೆಲಕ್ಕೆ ಹಾಕಿ ಹೊಸಕ ಹಾಕಿರೋದು. ಅಕ್ಷರಶಃ ಮೃಗೀಯ ರೀತಿಯಲ್ಲಿಯೇ ದರ್ಶನ್ ದಾಳಿ ನಡೆಸಿರೋದು. ರೇಣುಕಾ ಸ್ವಾಮಿ ಅಂಗಲಾಚಿ ಬೇಡ್ತಾ ಇದ್ದಾಗಲೂ ಕೂಡ ಆ ಕೈಗಳನ್ನು ಕಾಲಿಂದ ತುಳಿದಿರೋದಾಗಿ ದರ್ಶನ್ ಗೊತ್ತಾಗ್ತಾ ಇದೆ. ಮುಖಕ್ಕೆ ಶೂ ಹಾಕಿದ್ದ ಕಾಲಿಂದಾನೇ ದರ್ಶನ್ ಒದ್ದಿದ್ದಾರಂತೆ. ಇಬ್ಬರು ಎರಡು ಕಾಲುಗಳನ್ನ ಹಿಡಿದ್ರೆ ದರ್ಶನ್ನಿಂದ ಮರ್ಮಾಂಗಕ್ಕೆ ಥಳಿಸಲಾಗಿದೆ. ಈ ಪರಿಯಾಗಿ ಎಲ್ಲರೂ ಸೇರ್ಕೊಂಡು ಆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿರೋದು. ಅದರಲ್ಲೂ ದರ್ಶನ್ ಪಾತ್ರ ದೊಡ್ಡದಿದೆ. ಸಿನಿಮಾಗಳಲ್ಲಾದ್ರೆ ಸ್ಟಂಟ್ ಮಾಸ್ಟರ್ಗಳಿರ್ತಾರೆ, ಈ ತರ ಮಾಡಬೇಕು ಅಂತ ಹೇಳ್ತಾರೆ. ಸಿನಿಮಾಗಳಲ್ಲಿ ಬರೋ ಕಥೆಯಲ್ಲಿ ದರ್ಶನ್ ಹೀರೋ. ಆದ್ರೆ ಪಟ್ಟಣಗೆರೆ ಶೆಡ್ಡಲ್ಲಿ ನಡೆದಿರೋ ಈ ಕರಾಳ ಕಥೆಯಲ್ಲಿ ದರ್ಶನ್ ಖಳನಾಯಕ. ಕೋಪದಿಂದ ಶೆಡ್ಗೆ ಎಂಟ್ರಿ ಕೊಟ್ಟಂತಹ ದರ್ಶನ್ ರೇಣುಕಾ ಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿರೋದು, ಮೃಗದ ರೀತಿ ವರ್ತಿಸಿರೋದು. ಅದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮತ್ತೆ ಕ್ರೈಮ್ ಸ್ಪಾಟ್ನಲ್ಲಿ ಸ್ಪಾಟ್ ಮಹಾಜರು ನಡೆಸೋ ಸಂದರ್ಭದಲ್ಲಿ ಪೊಲೀಸರು ಕಲೆ ಹಾಕಿರುವಂತಹ ಮಾಹಿತಿ ಮತ್ತೆ ಸಾಕ್ಷಿಗಳು ಅದೆಲ್ಲವನ್ನು ಹೇಳ್ತಾ ಇದೆ. ಯಾಕಂದ್ರೆ ಈಗ ಸಿಕ್ಕಿರೋದು ಈ ಎರಡು ಫೋಟೋಗಳು ಮಾತ್ರ. ಆದ್ರೆ ರಿಟ್ರೀವ್ ಮಾಡಿದ ಸಂದರ್ಭದಲ್ಲಿ ಪೊಲೀಸರಿಗೆ 10ಕ್ಕೂ ಹೆಚ್ಚು ಫೋಟೋಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆ ಫೋಟೋಗಳ ಪೈಕಿ ಈಗ ಏನ್ ಹೇಳಿದ್ವಿ ನಾವು, ದರ್ಶನ್ ಕೋಪದಿಂದ ಕುದೀತಾ ಇದ್ದಾಗ ಬಂದು ಹಲ್ಲೆ ಮಾಡಿರುವಂಥದ್ದು, ಅವುಗಳ ಫೋಟೋಸ್ ಕೂಡ ಆಬ್ವಿಯಸ್ಲಿ ಅದರಲ್ಲಿ ಸಿಕ್ಕಿರುತ್ತೆ. ಇಫ್ ಇನ್ ಕೇಸ್ ಅದು ವಿನಯ್ ಮೊಬೈಲ್ನಲ್ಲಿ ಇತ್ತು ಅಂತಾದ್ರೆ. ಸೊ ಹೀಗೆ ಇಷ್ಟು ಮೃಗೀಯವಾಗಿ ಕಾಡು ಮೃಗಗಳಂತೆ ಸೇರ್ಕೊಂಡು ರೇಣುಕಾ ಸ್ವಾಮಿಯ ಮೇಲೆ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ ಅಟ್ಟಹಾಸ ಮೆರೆದಿದೆ.